ಸರ್ ಮೂವಿ ತುಂಬ ಚೆನ್ನಾಗಿದೆ. ವೆನ್ ಇಟ್ ಕಮ್ಸ್ ಟು ಹೀರೋಯಿನ್ಸ್ ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎ ನ್ಯೂ ರಣಬೀರ್ ಕಪೂರ್ ಆಫ್ ಸ್ಯಾಂಡಲ್ವುಡ್, ಝೈದ್ ಸರ್ ಅವರು. ಆಮೇಲೆ ಮೂವಿ ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ರೀಸೆಂಟ್ ಟೈಮ್ಸಲ್ಲಿ ಒಳ್ಳೆ ಲವ್ ಸ್ಟೋರಿ ಯಾವುದೂ ಬಂದಿರಲಿಲ್ಲ. ದಿಸ್ ವಿಲ್ ಬಿ ಒನ್ ಆಫ್ ದ ಪ್ರೀಮಿಯಂ ಲವ್ ಸ್ಟೋರಿ ಮೂವಿ. ಸೊ ಎಲ್ಲರೂ ಜನ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಫಿಲಮ್ನ ಉಳಿಸಿ ಬೆಳೆಸಿ. ಆಲ್ ದ ಬೆಸ್ಟ್ ಟೀಮ್ ಕಲ್ಟ್. ಸರ್ ಅಮೇಝಿಂಗ್ ಅವ್ರದ್ದು. ಇವೊಂದು ಇಟ್ ಈಸ್ ಸೆಕೆಂಡ್ ಫಿಲಮ್ ಆದರೂ ಇದು ಅಮೇಝಿಂಗ್ ಇದೆ. ಈಸ್ ಎ ಫ್ಯೂಚರ್ ರಣಬೀರ್ ಕಪೂರ್ ಆಫ್ ಸ್ಯಾಂಡಲ್ವುಡ್ ಸರ್. ಈ ಶುಡ್ ಡೂ ಮೋರ್ ಲವ್ ಸ್ಟೋರೀಸ್. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಚೆನ್ನಾಗಿದೆ ಸರ್. ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಥೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರು ಸಕ್ಕದಾಗಿ ತೋರಿಸಿದ್ದಾರೆ ಅವ್ರನ್ನ. ತುಂಬ ಚೆನ್ನಾಗಿದೆ ಸಿನಿಮಾ. ಓವರಾಲ್ ಆಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋಂಥ ಒಂದು ಸಿನಿಮಾ. ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಥ್ಯಾಂಕ್ ಯು. ಫಿಲಮ್ ಅಂತೂ ಸೂಪರ್ ಆಗಿದೆ. ನಮ್ಮ BZ ಜಮೀರ್ ಅಣ್ಣ ಅವ್ರದ್ದು ಒಂದು ಆಸೆ ಇತ್ತು, ನನ್ನ ಮಗಂದು ಈ ಥರ ಫಿಲಮ್ ಎತ್ತಬೇಕು. ಅವರು ಆಸೆ ಇದ್ದಿದ್ದು, ಇವರು ಆಸೆನ ಒಂದು ಇದು ಮಾಡಿಬಿಟ್ರು. ಈಡೇರಿಸಿದ್ದಾರೆ. ಒಂದು 2-3 ಸಿನಿಮಾ ನಟರಾದ್ರೂ ಒಂದು 10-15 ಸಿನಿಮಾ ನಟರ ಥರ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಕರ್ನಾಟಕ ಜನರೆಲ್ಲ ಆಶೀರ್ವಾದ ಮಾಡಬೇಕು. ಒಂದು ಶತಪೂರ್ವ ದಿನ ಫಿಲಮ್ ನೋಡ್ಬೇಕಂತ ನಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಕರ್ನಾಟಕ ಜನತೆ ಆಶೀರ್ವಾದ ಇರಬೇಕಂತ ನಾವು ಆರಿಸ್ತಾ ಇದ್ದೀವಿ. ಈ ಸಿನಿಮಾಲಿ ಜಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ. ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ. ಇದು ಕಲ್ಟ್ ಸಿನಿಮಾ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಸೂಪರ್ ಆಗಿದೆ. ಡೈಲಾಗ್ಸು, ಸಾಂಗ್ಸು, ಪ್ರತಿಯೊಂದು ಕ್ಯಾರೆಕ್ಟರ್ಸು ಮತ್ತು ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ಒಂದು ಸೆಕೆಂಡು ಬೋರ್ ಆಗಲ್ಲ. ಸಖತ್ತಾಗಿದೆ ಸಿನಿಮಾ. ಎಲ್ಲ ಕನ್ನಡಿಗರು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಕಲ್ಟ್ ಸಿನಿಮಾ ರಿಲೀಸ್ ಆಗಿದೆ. ಅನಿಲ್ ಸರ್ ಅವ್ರದ್ದು ಡೈರೆಕ್ಷನ್ ಮಾತ್ರ ಸೂಪರ್ ಆಗಿದೆ. ಡೈಲಾಗ್ಸು ನಮ್ಮ ನಾಗೇಶ್ ಅವ್ರು ಬರೆದಿರೋದು, ಸಾಹಿತ್ಯ KS ಅಂದ್ಬಿಟ್ಟು ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ತುಂಬ ದಿನಗಳಾದಮೇಲೆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಬಂದಿದೆ. ದಯವಿಟ್ಟು ಇದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ. ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ. ನಾವು ಹಳೆ ಸಿನಿಮಾಗಳು ನೋಡಿ ಬೆಳೆದವ್ರೆ. ಇದು ಒಂಥರ ಹಳೇದು ಒಳ್ಳೆ ಮೆಸೇಜು. ನಮ್ಮ ತಂದೆ ತಾಯಿ ಆಗಲಿ, ಯೂತ್ಸ್ ಆಗಲಿ, ಹುಡುಗಿರ್ದಾಗಲಿ, ಅಥವಾ ಈಗಿನ ಒಂದು ಜನ್ರೇಷನ್ದಾಗಲಿ ಎಲ್ಲನೂ ತೋರಿಸಿದ್ದಾರೆ. ಸಂಸ್ಕೃತಿ ಆಗಲಿ ಎಲ್ಲನೂ ತೋರಿಸಿದ್ದಾರೆ. ನಾನು ಆರ್ಡಿನರಿಯಾಗೇ ನೋಡಿದ್ದೀನಿ. ನಾನು ಏನು ಸ್ಪೆಷಲ್ ಅಂತ ನೋಡಿಲ್ಲ. ಒಂದು ನಟನಾಗಿಯೇ ನಾನು ನೋಡ್ತಾ ಇದ್ದೀನಿ. ನಾನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಜಾತಿ ಗೀತಿ ಅನ್ನೋದಕ್ಕಿಂತ ನಮ್ಮ ಕತೆ ನೋಡಬೇಕು, ನಮ್ಮ ಸಂಸ್ಕೃತಿ ನೋಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೋಪ್ರೇಟ್ ಮಾಡಿದ್ದಾರೆ. ಸೂಪರ್ ಇದೆ. ಲವ್ ಮ್ಯಾಟ್ರು ಸ್ಟೋರಿ ಎಲ್ಲ ಲವ್ ಸೀನೇ ಇರೋದು. ಫುಲ್ ಲವ್ ಸೀನೇ ಇದೆ.